ಕೆಲವೊಮ್ಮೆ ದೇವರು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡಲು ವೈರಿಗಳನ್ನು ಬಿಡುತ್ತಾನೆ. ಇದನ್ನು ನಾವು ಎಂದಾದರೂ ಯೋಚಿಸಿದ್ದೇವೆಯೋ? ಆದರೆ ಆತನು ನಮ್ಮನ್ನು ಕಠಿಣವಾಗಿ ನಡೆಸುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡುವಾಗ ನಾವು ಯಾವ ಮನಸ್ಸಿನಲ್ಲಿದ್ದೇವೆ? ಶಾಂತಿ ಸಮಾಧಾನವಿಲ್ಲದೆ ಇದ್ದೇವೆಯೋ? ದೇವರ ಮೇಲಿನ ನಂಬಿಕೆಯು ಮಾತ್ರ ಶಾಂತತೆಯನ್ನು ನೀಡುತ್ತದೆ. ಜೀವದ ನೀರಿಗಾಗಿ ಬಾಯಾರಿಕೆಯುಳ್ಳವರಾಗಿರಬೇಕು ಎಂಬುದನ್ನು ನೀವು ತಿಳಿದಿರುವುದಾದರೆ ಬನ್ನಿರಿ, ದೇವರಾತ್ಮನ ಸಹಾಯದಲ್ಲಿ ದೇವರ ವಾಕ್ಯ ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲವನ್ನು ಹೊಂದೋಣ. ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಎಂಥ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಿ ಕರ್ತನೆ. ಜೇನುತುಪ್ಪಕ್ಕಿಂತಲೂ ಮಧುರವಾದಂಥ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ಕೃಪೆ ಮಾಡು. ನಿನ್ನ ಆತ್ಮನ ಮೂಲಕ ಮಾತನಾಡು, ಬಲಪಡಿಸು, ಎಚ್ಚರಿಸು, ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್.
ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕೀರ್ತನೆಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ಸತ್ಯವನ್ನು ಅರಿತುಕೊಳ್ಳುವಂತೆ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಕೀರ್ತನೆ 62 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಕಾಲದ ಕೆಲವು ಮೂರ್ಖರು ದಾವೀದನ ಸುತ್ತಲೂ ಇದ್ದು ಅವನು ದೃಢವಾಗಿ ನಿಂತು ತನ್ನ ನಂಬಿಕೆಯನ್ನು ತೋರಿಸಬೇಕೆಂದು ಹೇಳುವವರೂ ಇದ್ದರು. ಯಾಕಂದರೆ ಅವನು ದೇವರಿಂದ ಅಭಿಷಿಕ್ತನಾಗಿದ್ದು ದೇವರು ಈ ಪರಿಸ್ಥಿತಿಯಲ್ಲಿ ಕಾರ್ಯ ಮಾಡಬೇಕಿತ್ತಲ್ಲ ಎಂದು. ಆದರೆ ದಾವೀದನು ಹಾಗೆ ಮಾಡಲಿಲ್ಲ. ತನ್ನ ಜೀವ ದೇವರ ಕೈಯಲ್ಲಿದೆ ಎಂದು ಅವನು ಹೇಳಿದನು. ತಾನು ಪಟ್ಟಣವನ್ನು ಬಿಡುವುದೇ ಒಳ್ಳೆಯದೆಂದು ಅವನು ನೆನೆಸಿದನು. ಆದರೆ ದಾವೀದನು ದೇವರ ಮೇಲೆ ಭರವಸವಿಟ್ಟು ಕತ್ತಲಲ್ಲೇ ನಡೆಯಲು ತೀರ್ಮಾನಿಸಿದನು. ಇದು ಎಂತಹ ನಂಬಿಕೆಯಾಗಿದೆ ನೋಡಿರಿ. ದೇವರು ಕೊಟ್ಟ ನಂಬಿಕೆ. ಇತರರು ಅದನ್ನು ಸೋಲೆಂದು ಕರೆದರೂ ದಾವೀದನಿಗೆ ಅದು ನಂಬಿಕೆಯ ಪರೀಕ್ಷೆಯಾಗಿತ್ತು. ದಾವೀದನು ಯೆರೂಸಲೇಮನ್ನು ಬಿಟ್ಟು ಹೊರಟನು. ಈಗಲೂ ಅದು ಅವನ ಮಟ್ಟಿಗೆ ಜಯವೇ ಆಗಿತ್ತು. ಕೀರ್ತನೆ 62 2ನೇ ವಚನ ಹೀಗೆ ಹೇಳುತ್ತದೆ: ಆತನೇ ನನಗೆ ಶರಣನೂ ರಕ್ಷಕನೂ ದುರ್ಗವೂ, ನಾನು ಕದಲಿದರೂ ಬೀಳೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಹಾಯಾಜಕನಾದ ಚಾದೋಕನು ದಾವೀದನೊಂದಿಗೆ ಹೊರಡಲು ಬಂದನು. ಅವನು ನಂಬಿಗಸ್ತನಾದವನು. ಇಸ್ರಾಯೇಲರಿಗೆ ದೇವರ ಪ್ರಸನ್ನತೆಯ ಗುರುತಾಗಿದ್ದ ಮಂಜೂಷವನ್ನು ತಂದವನು. ಅವನು ದಾವೀದನೊಂದಿಗೆ ಹೊರಟಾಗ ದಾವೀದನು ತಿರುಗಿಕೊಂಡು ಅವನಿಗೆ, ನೀನು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹಿಂದಿರುಗಿ ತೆಗೆದುಕೊಂಡು ಹೋಗು. ಯೆಹೋವನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿದರೆ ನಾನು ಆತನನ್ನು ಆತನ ಆಲಯವನ್ನು ನೋಡುವ ಹಾಗೆ ತಾನೇ ನನ್ನನ್ನು ಹಿಂದಕ್ಕೆ ಬರಮಾಡುವನು. ಆತನು ನಿನ್ನಲ್ಲಿ ನನಗೆ ಇಷ್ಟವಿಲ್ಲವೆಂದು ತೋರಿದರೆ ತನಗೆ ಸರಿ ಕಂಡಂತೆ ಮಾಡಲಿ, ಆತನ ಚಿತ್ತ ಅಂದನು. ಇದನ್ನಾವು 2ನೇ ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 25 ಮತ್ತು 26ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುವಾಗ ಕೀರ್ತನೆ 62 3ನೇ ವಚನ ಹೀಗೆ ಹೇಳುತ್ತದೆ: ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯೋ ಕುಸಿದ ಪ್ರಕಾರವೋ ಎಂಬಂತೆ ಅವನನ್ನು ಹೊಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರೆಲ್ಲರೂ ತನ್ನ ಮೇಲೆ ಕುಸಿದ ಗೋಡೆಯ ಮೇಲೋ ಎಂಬಂತೆ ಬಿದ್ದಿದ್ದಾರೆಂದು ದಾವೀದನು ಹೇಳುತ್ತಾನೆ. ಒಬ್ಬನ ಮೇಲೆ ಕೆಟ್ಟದ್ದನ್ನು ಇನ್ನೆಷ್ಟರವರೆಗೆ ಯೋಚಿಸುತ್ತೀರಿ? ನೀವೆಲ್ಲರೂ ನಾಶವಾಗುತ್ತೀರಿ. ಇಲ್ಲಿ ಅವನು ಮೆಫೀಬೋಶೆತನ ಸೇವಕನಾದ ಚೀಬನ ಕುರಿತು ಯೋಚಿಸುತ್ತಿದ್ದನು. ಅವನು ದಾವೀದನಿಂದ ತನಗೆ ಲಾಭವಾದೀತೆಂದು ನೆನೆಸಿದನು. ತನ್ನ ದಣಿಯು ದಾವೀದನನ್ನು ತ್ಯಜಿಸಿದನೆಂದು ಹೇಳಿದನು. ಆದರೆ ಅದು ಸುಳ್ಳಾಗಿತ್ತು. ಕೀರ್ತನೆ 62 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ, ಸುಳ್ಳಾಡುವುದು ಅವರಿಗೆ ಅತೀ ಸಂತೋಷ, ಬಾಯಿಂದ ಅರಸಿ ಮನಸ್ಸಿನಿಂದ ಶಪಿಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶಿಮ್ಮಿಯ ಕೆಟ್ಟ ಮಾತುಗಳಿಗೆ ದಾವೀದನ ಪ್ರತಿಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋಣ. ದಾವೀದನು ಅರಸನಾಗಿದ್ದಾಗ ಶಿಮ್ಮಿಯು ಎಲ್ಲರಂತೆ ಅರಸನಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದನು. ಆದರೆ ತನ್ನ ಮನಸ್ಸಿನ ದ್ವೇಷವನ್ನು ಪ್ರಕಟಿಸುವ ಅವಕಾಶ ದೊರೆತಾಗ ಅವನು ದಾವೀದನಿಗೆ ಶಪಿಸುತ್ತಾ ಕಲ್ಲೆಸೆಯುತ್ತಾ ಇರುವುದನ್ನು ನೋಡುತ್ತೇವೆ. 2ನೇ ಸಮುವೇಲ 16ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಆಗ ಚೆರೂಯಳ ಮಗನಾದ ಅಭಿಷೇಯು ಅರಸನಿಗೆ ಹೇಳಿದನು, ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸುವುದೇನು? ಅಪ್ಪಣೆಯಾಗಲಿ, ನಾನು ಅವನಿರುವಲ್ಲಿಗೆ ಹೋಗಿ ಅವನ ತಲೆ ಹಾರಿಸಿಕೊಂಡು ಬರುವೆನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಎಂಬ ದೇವರ ಮಾತಿಗೆ ವಾಕ್ಯದಲ್ಲಿ ಆಧಾರ ಬೇಕೆಂದಿದ್ದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನವನ್ನು ನೋಡಬೇಕು. ಪ್ರಿಯರೇ, ದಾವೀದನು ಅಭಿಷೇಕಿಗೆ ಕೊಟ್ಟ ಉತ್ತರವನ್ನು ಗಮನಿಸಿರಿ. ಅದಕ್ಕೆ ಅರಸನು, ಬಿಡಿರಿ, ಅವನು ಶಪಿಸಲಿ.
ದಾವೀದನನ್ನು ಶಪಿಸೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದಿ ಎಂದು ಅವನನ್ನು ಯಾರೂ ಕೇಳಬಹುದು ಎಂದು ಉತ್ತರ ಕೊಟ್ಟನು ಎಂಬುದಾಗಿ 2 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಅಂದರೆ ದಾವೀದನು ಅವನನ್ನು ಶಪಿಸುವಂತೆ ದೇವರೇ ಬಿಟ್ಟಿದ್ದಾನೆ, ಶಪಿಸಲಿ ಬಿಡಿರಿ ಅಂದನು. ಪ್ರಿಯರೇ, ದೇವರು ಕೆಲವೊಮ್ಮೆ ನಿನ್ನನ್ನು ಇನ್ನೂ ಉತ್ತಮ ಕ್ರೈಸ್ತನನ್ನಾಗಿ ಮಾಡುವುದಕ್ಕೆ ಕೆಲವು ವೈರಿಗಳನ್ನು ಬಿಟ್ಟಿದ್ದಾನೆಂದು ಎಂದಾದರೂ ಯೋಚಿಸಿದ್ದೀಯಾ? ನಿನ್ನ ದಾರಿಯಲ್ಲಿ ದೇವರು ಅನುಮತಿಸುವ ವೈರಿಗಳು, ಕಷ್ಟಗಳು ಎದುರಾದಾಗ ಆಶ್ಚರ್ಯಪಡಬೇಡ. ಆತನು ನಿನ್ನನ್ನು ಕಠಿಣವಾಗಿ ನಡೆಸುವುದಿಲ್ಲ. ಇಂತಹ ಸಮಯದಲ್ಲಿ ನಾವು ಕೂಗುತ್ತಾ ಇರದೆ ದೇವರ ಮೇಲಣ ಭರವಸೆಯನ್ನು ಬಿಡದೇ ಇರುವಂತೆ ದೇವರು ಸಹಾಯ ಮಾಡಲಿ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ನಂಬಿಕೆಯ ಸಮಯ ಎಂಬುದಾಗಿ. ಪ್ರಿಯರೇ, ನಂಬಿಕೆಯ ಸಮಯ ಯಾವಾಗ? ನಿನ್ನ ಆಕಾಶದಲ್ಲಿ ಯಾವ ಮೋಡವೂ ಇಲ್ಲದ ಶುಭ್ರ ದಿನವೋ, ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗಲೋ, ನಿನ್ನನ್ನು ಅಲ್ಲಾಡಿಸುವ ಯಾವ ಅನುಭವವೂ ಇಲ್ಲದಾಗಲೋ? ಇದಕ್ಕೆ ದಾವೀದನ ಉತ್ತರವೇನೆಂದರೆ, ಜೀವಿತದಲ್ಲಿ ಇಕ್ಕಟ್ಟುಗಳು ಎದುರಾದಾಗಲೇ ಎಂದು. ಕೀರ್ತನೆ 62 5ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಎಂಬುದಾಗಿ. ಇದು ಪ್ರಾರ್ಥನೆಯ ಸತ್ಯವೇದದ ನಿಜವಾದ ಅರ್ಥವಾಗಿದೆ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಜೊತೆಯಲ್ಲಿರುವವರಲ್ಲಿ ಯಾರಾದರೊಬ್ಬ ಭಕ್ತಿವಂತನು ದಾವೀದನಿಗೆ ಅವನು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿರುವುದರಿಂದ ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸಬೇಕೆಂದು ಹೇಳಲಿಲ್ಲವೇ? ಆದರೆ ಅದಕ್ಕುತ್ತರವಾಗಿ ತನ್ನ ಇಡೀ ಜೀವಿತವೇ ಒಂದು ಪ್ರಾರ್ಥನೆಯಾಗಿದೆ ಎಂದು ದಾವೀದನು ಹೇಳುವನು. ಹೇಗೆಂದರೆ, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಎಂಬುದಾಗಿ. ಪ್ರಿಯರೇ, ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಪೌಲನು ಎಡೆಬಿಡದೆ ಪ್ರಾರ್ಥಿಸಿರಿ ಎಂದು ಹೇಳುವಾಗ ಈ ಸನ್ನಿವೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಹೇಳಿರಬಹುದು. ಇದರ ಅರ್ಥ, ನೀನು ದಿನದ 24 ಗಂಟೆಯೂ ಮೊಣಕಾಲುಗಳ ಮೇಲೆ ಇದ್ದುಕೊಂಡು ಪ್ರಾರ್ಥನೆ ಮಾಡುತ್ತಾ ಇರಬೇಕೆಂದಲ್ಲ. ನೀನು ಮೊಣಕಾಲುಗಳಲ್ಲಿದ್ದು ಪ್ರಾರ್ಥಿಸಿದ ಬಳಿಕ ಪ್ರಾರ್ಥನೆಯ ಉತ್ತರವನ್ನು ನಿರೀಕ್ಷಿಸುತ್ತಾ ದಿನದ 24 ತಾಸುಗಳನ್ನು ಕಳೆ ಎಂದರ್ಥ. ಆದ್ದರಿಂದ ದಾವೀದನು ಪ್ರತ್ಯೇಕವಾದ ಪ್ರಾರ್ಥನೆಗಾಗಿ ಕರೆ ಕೊಡುವುದಿಲ್ಲ. ಆಶ್ಚರ್ಯಕರ ಸಂಗತಿ ಎಂದರೆ, ಈ ಕೀರ್ತನೆಯಲ್ಲಿ ಯಾವ ಪ್ರಾರ್ಥನೆಯೂ ಇರುವುದಿಲ್ಲ. ಆದರೆ ಇಡೀ ಕೀರ್ತನೆಯು ಪ್ರಾರ್ಥನೆಯ ವಾತಾವರಣದಲ್ಲಿಯೇ ಇರುತ್ತದೆ. ಅವನ ಜೀವಿತ ಕ್ರಿಯೆಗಳೆಲ್ಲವೂ ಪ್ರಾರ್ಥನೆಯೇ ಆಗಿರುವ ರೀತಿಯಲ್ಲಿ ಅವನು ದೇವರಿಗೆ ಒಪ್ಪಿಸಿಕೊಟ್ಟವನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಈ ಪ್ರಾಯದ ಅರಸನು ಯೆರೂಸಲೇಮನ್ನು ಬಿಟ್ಟು ಹೋಗುತ್ತಾ ಇದ್ದಾನೆ. ಅವನು ಅಳುತ್ತಾ ಹೋಗುತ್ತಿದ್ದಾನೆ. ಆದರೆ ಅವನ ಹೃದಯದ ಶೋಕದೆದುರು ಇವೆಲ್ಲವೂ ಕಾಣದೇ ಹೋಗುತ್ತವೆ. ಅವನು ದೇವರಿಗೆ ಸಮರ್ಪಿಸಿಕೊಂಡವನು. ಏನೇ ಸಂಭವಿಸಿದರೂ ಅವನು ದೇವರೊಂದಿಗೆ ಹೋಗುವವನು. ಇತರರಲ್ಲಿ ಕಹಿ ಮನಸ್ಸುಂಟಾಗಬಹುದು, ಆದರೆ ದಾವೀದನಲ್ಲಿ ಅಲ್ಲ. ಇಲ್ಲಿ ಅವನು ಬಹು ವಿಶೇಷವಾದ ಮತ್ತೊಂದನ್ನು ಹೇಳುತ್ತಾನೆ. ಅದೇನೆಂಬುದನ್ನು ನೋಡೋಣ. ಕೀರ್ತನೆ 62 6ನೇ ವಚನ ಹೀಗೆ ಹೇಳುತ್ತದೆ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯ ಕೇಂದ್ರ ಸತ್ಯ ಇದೆ. ದಾವೀದನ ಜೀವಿತದ ಕೇಂದ್ರ ಸತ್ಯ ಕೂಡ ಇದೇ ಆಗಿದೆ. ಅವನ ಜೀವಿತವನ್ನು ನಡೆಸಿದ ಶಕ್ತಿ ಇದೆ. ಪ್ರಿಯರೇ, ಚರಿತ್ರೆಯಲ್ಲಿ ಅವನು ಎಲ್ಲರಿಗಿಂತ ಉನ್ನತವಾಗಿ ಎದ್ದು ನಿಲ್ಲುವಂತೆ ಮಾಡಿದ್ದು ಇದೇ. ಅತಿ ಉದ್ದವಾದ ಪ್ರಭಾವಶಾಲಿ ಜೀವನಕ್ಕೆ ಸಹಕಾರಿಯಾದದ್ದು ಇದೇ ಆಗಿದೆ. ಆತನೇ ನನ್ನ ಬಂಡೆಯು ಎಂಬುದಾಗಿ. ಪ್ರಿಯರೇ, ಹೊಸ ಒಡಂಬಡಿಕೆಗೆ ಬರುವಾಗ ಕರ್ತನಾದ ಯೇಸು, ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು ಎಂದು ಹೇಳಿದ್ದ ಮಾತಿನ ಅರ್ಥ ಇದೇ ಆಗಿದೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 44ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಕರ್ತನಾದ ಯೇಸುವೇ ಆ ಕಲ್ಲು. ಆ ಬಂಡೆಯು, ಕೈಯಲ್ಲಿ ಕೆತ್ತಿರದ ಬಂಡೆಯು ಈ ಭೂಮಿಗೆ ಬೀಳುವ ದಿನ ಬರುತ್ತದೆ. ಈ ದಿನಗಳಲ್ಲಿ ನಾವು ಆ ಕಲ್ಲಿನ ಆಶ್ರಯಕ್ಕೆ ಬರಬಹುದು. ಬರುವವರು ರಕ್ಷಿಸಲ್ಪಡುವರು. ಕೀರ್ತನೆ 62 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವೂ ಆಶ್ರಯವೂ ದೇವರಲ್ಲಿಯೇ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ.
ದೇವರು ನಮ್ಮ ಆಶ್ರಯವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ವ್ಯಕ್ತಿಗತವಾದ ಕೀರ್ತನೆಯಾಗಿದೆ. ದೇವರು ನನ್ನ ರಕ್ಷಣೆ, ನನ್ನ ಮಾನ, ನನ್ನ ಬಲ ಮತ್ತು ನನ್ನ ಆಶ್ರಯ ಎಂಬ ಪದಗಳನ್ನು ಗಮನಿಸಿರಿ. ಮುಂದಕ್ಕೆ ನಾವು ನೋಡುತ್ತೇವೆ ನಂಬಿಕೆಯ ವಿಜಯವು ಎಂಬುದಾಗಿ. ಕೀರ್ತನೆ 62 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನರರು ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ, ಅವರೆಲ್ಲರನ್ನು ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರನ್ನು ನಂಬಬಾರದು, ಅವರು ಬರೇ ಚಂಚಲರು ಎಂಬುದನ್ನು ಅವನು ತಿಳಿದುಕೊಂಡಿದ್ದಾನೆ. ಉನ್ನತ ಸ್ಥಾನದ ಅಹಿತೋಫೇಲನಂಥವರನ್ನು ನಂಬಲಿಕ್ಕಾಗದು, ಅವರನ್ನು ಆಧಾರ ಮಾಡಿಕೊಳ್ಳಲೂ ಸಾಧ್ಯವಿಲ್ಲ. ನೂತನ ಕ್ರೈಸ್ತನೊಬ್ಬನು ಮೊದಲಾಗಿ ಕಲಿಯತಕ್ಕ ಪಾಠ ಇದೆ. ಮನುಷ್ಯರನ್ನು ನೋಡದೆ ದೇವರನ್ನೇ ನೋಡಬೇಕು. ಅನೇಕ ಹೊಸ ಕ್ರೈಸ್ತರು ನಿರಾಶೆ ಹೊಂದಿ ಕುಗ್ಗಿ ಹೋಗಿರುತ್ತಾರೆ. ಯಾಕಂದರೆ ಅವರು ಯಾರಾದರೊಬ್ಬ ಮನುಷ್ಯನನ್ನು ಆಧಾರ ಮಾಡಿಕೊಂಡಿರುತ್ತಾರೆ. ಒಬ್ಬ ನೂತನ ಕ್ರೈಸ್ತನು ನನಗೆ ಹೀಗೆ ಹೇಳಿದನು, ಅವನು ಒಬ್ಬ ವ್ಯಕ್ತಿಯನ್ನು ನೋಡಿ ಆಧಾರ ಮಾಡಿಕೊಂಡದ್ದರಿಂದ ಅವನ ಜೀವನ ಒಡೆದ ಹಡಗಿನಂತಾಯಿತು ಎಂದು. ಪ್ರಿಯರೇ, ಮಾನವರನ್ನು ನಂಬಬಾರದೆಂದು ದಾವೀದನು ಯಾವಾಗಲೂ ತಿಳಿದಿದ್ದನು. ಆದ್ದರಿಂದ ಅವನ ನಂಬಿಕೆ ದೇವರ ಮೇಲೆ ಕೇಂದ್ರೀಕೃತವಾಗಿತ್ತು. ಅಲುಗಾಡಿಸಲಾಗದ ಬಂಡೆಯನ್ನು ಅವನು ಆಧಾರ ಮಾಡಿಕೊಂಡಿದ್ದನು. ಪ್ರಿಯರೇ, ನಾವು ಭೌತಿಕ ವಸ್ತುಗಳನ್ನು ಆಧಾರ ಮಾಡಿಕೊಳ್ಳಲಾಗದೆಂದು ಅವನು ಹೇಳಿದನು. ಮುಂದಕ್ಕೆ ನೋಡೋಣ. ಕೀರ್ತನೆ 62 10ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ, ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡಿರಿ, ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡಿರಿ, ಹೆಚ್ಚಿನ ಆಸ್ತಿಯಲ್ಲಿ ಮನಸ್ಸಿಡಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಅಂತಿಮ ತೀರ್ಮಾನವನ್ನು ನೋಡಿರಿ. ನೀನು ದೇವರನ್ನು ಯಾಕೆ ನಂಬಬಹುದು? ಕೀರ್ತನೆ 62 11ನೇ ವಚನ ಹೀಗೆ ಹೇಳುತ್ತದೆ, ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ 2 ಆವರ್ತಿ ಹೇಳಿದ್ದನ್ನು ಕೇಳಿದ್ದೇನೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ದೇವರನ್ನು ನಂಬಬಹುದು. ಯಾಕಂದರೆ ಸಾಮರ್ಥ್ಯದಿಂದ ಸಾಧಿಸಬಹುದಾದದ್ದೆಲ್ಲವನ್ನೂ ಆತನು ಮಾಡಶಕ್ತನಾಗಿದ್ದಾನೆ. ಆತನಲ್ಲಿ ಸರ್ವತ್ರಾಣವಿದೆ. ಆತನು ಎಲ್ಲವನ್ನೂ ಮಾಡಬಲ್ಲನು. ದಾವೀದನಲ್ಲಿ ಬಲವಿರಲಿಲ್ಲ. ಅವನು ಶ್ರೇಷ್ಠ ರಾಜನಾಗಿರಲು ಕಾರಣ ದೇವರು ಅವನನ್ನು ಶ್ರೇಷ್ಠನನ್ನಾಗಿ ಮಾಡಿದನು. ಈಗ ಅವನು ಯೆರೂಸಲೇಮನ್ನು ಬಿಟ್ಟು ಹೋಗುವಂತೆ ಮಾಡಲು ದೇವರು ಬಿಟ್ಟನು. ಅವನು ಹಿಂತಿರುಗಿ ಬರುವುದು ದೇವರ ಚಿತ್ತವಲ್ಲವಾದರೆ ಅವನು ಹಿಂದೆ ಬರುವುದಿಲ್ಲ. ಅವನು ಎಲ್ಲವನ್ನೂ ದೇವರ ಕೈಗೇ ಕೊಟ್ಟನು. ಯಾಕಂದರೆ ಆತನಲ್ಲಿ ಸರ್ವಶಕ್ತಿಯೂ ಇದೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಅಧಿಕಾರದ ದಾಹವು ಜನರನ್ನು ಹಾಳು ಮಾಡುತ್ತಿದೆ. ನಿಜವಾದ ಅಧಿಕಾರದೊಂದಿಗೆ ಕರುಣೆಯೂ ಬೆರೆತಿರಬೇಕೆಂದು ದಾವೀದನು ಹೇಳುತ್ತಾನೆ. ಕೀರ್ತನೆ 62 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕರ್ತನೇ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಲ್ಲವೇ ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನಗೆ ಅಧಿಕಾರವಿರುವುದಾದರೆ ಕರುಣೆ ತೋರಿಸಲು ನೀನು ಶಕ್ತನಾಗಿರಬೇಕು. ಶಕ್ತಿಯನ್ನು ತೋರಿಸಲು ಸಮರ್ಥನಾದ ತನ್ನ ದೇವರು ದಯೆಯನ್ನೂ ತೋರಿಸಲು ಶಕ್ತನಾಗಿದ್ದಾನೆಂದು ದಾವೀದನು ಹೇಳುತ್ತಿದ್ದಾನೆ. ಚಾದೋಕನಿಗೆ ಅವನು ಹೇಳಿದನು, ಕೃಪಾಸನವನ್ನು ಹಿಂದಕ್ಕೆ ಕೊಂಡೊಯ್ದು ದೇವಾಲಯದಲ್ಲಿ ಇಡಬೇಕು, ದೇವರ ದಯೆ ನನಗೆ ದೊರಕುತ್ತದೆ ಎಂದು. ಪ್ರಿಯರೇ, ಹಳೆ ಒಡಂಬಡಿಕೆಯ ಧಾರ್ಮಿಕ ಜೀವಿತದ ಕೇಂದ್ರವೇ ಕೃಪಾಸನವಾಗಿತ್ತು. ಕ್ರೈಸ್ತ ನಂಬಿಕೆಯ ಕೇಂದ್ರವೇ ಕೃಪೆಯಾಗಿದೆ. ಪಾಪದಿಂದ ಒತ್ತಲ್ಪಟ್ಟವರೇ ಬನ್ನಿರಿ, ಕರ್ತನಲ್ಲಿ ಕೃಪೆಯಿದೆ. ಕರ್ತನಲ್ಲಿ ಪ್ರಿಯರೇ, ಜಾರ್ಜ್ ಬೆರ್ನಾರ್ಡರು ನಾನು ಹಳೇ ಹೊರಟು ಕ್ರೂಜೆಗೆ ಅಂಟಿಕೊಳ್ಳುತ್ತೇನೆ ಎಂದು ಬರೆದ ಮಾತಿಗೆ ಇದೇ ಅರ್ಥವಿರಬೇಕು, ಅಂದರೆ ದಯೆ ಎಂಬುದಾಗಿ. ಈ ಕೀರ್ತನೆಯು ದೇವರೊಂದಿಗಿನ ಈ ಅಮೂಲ್ಯ ಸಂಬಂಧದ ಕುರಿತಾಗಿ ಹೇಳುತ್ತದೆ. ದಾವೀದನು ತನ್ನ ಹೃದಯವನ್ನು ದೇವರೆದುರು ತೆರೆದಿಡುತ್ತಾನೆ. ಅವನು ದೇವರೊಂದಿಗೆ ಮಾತನಾಡಿ ಹೀಗೆ ಹೇಳುತ್ತಾನೆ, ನೀನೇ ನನ್ನ ರಕ್ಷಣೆಯಾಗಿದ್ದಿ, ನನ್ನ ಬಂಡೆಯಾಗಿದ್ದಿ. ಅನೇಕರು ಪ್ರಾರ್ಥನೆ ಮಾಡುವಾಗ ಬಾಯಿ ಕಟ್ಟಿದವರಂತಿರುತ್ತಾರೆ. ಸರಿಯಾದ ಮಾತು ಶಬ್ದಗಳನ್ನು ಉಪಯೋಗಿಸಬೇಕೆಂದು ಬಯಸುತ್ತಾರೆ. ಗುಂಪಿನಲ್ಲಿನ ಪ್ರಾರ್ಥನೆ ಸರಿ, ಆದರೆ ನೀವು ದೇವರ ಸಂಗಡ ಪ್ರತ್ಯೇಕವಾಗಿ ಏಕಾಂಗಿಯಾಗಿ ಪ್ರಾರ್ಥಿಸಿರಿ ಎಂದು ನಾನು ಹೇಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 63ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ
ಜೀವದ ನೀರಿಗಾಗಿ ಬಾಯಾರಿಕೆ ಎಂಬುದಾಗಿದೆ. ಪ್ರಿಯರೇ, ದಾವೀದನು ಯೆಹೂದದ ಅರಣ್ಯಗಳಲ್ಲಿರುವಾಗ ರಚಿಸಿದ ಕೀರ್ತನೆ ಇದಾಗಿದೆ. ಇದು ಒಂದು ವಿಶೇಷ ಕೀರ್ತನೆಯಾಗಿದೆ. ಎಲ್ಲ ಗಾಯಗಳ ಮೇಲೂ ಹಚ್ಚಬಹುದಾದ ಮುಲಾಮಿನಂತಿದೆ. ಗಾಯಗಳಿಗೆ ಕಟ್ಟುವ ಕಟ್ಟು ಆಗಿದೆ. ಗಾಯಗಳು ವಾಸಿ ಮಾಡಲು ಸಹಾಯ ಮಾಡುವ ಮುಲಾಮಿನಂತಿದೆ. ಪ್ರಿಯರೇ, ಇದು ಸಭೆಗೆ ಅತೀ ಪ್ರಯೋಜನಕಾರಿಯಾದ ಕೀರ್ತನೆ. ಅದು ಜೀವದ ನೀರಿನ ಬಾಯಾರಿಕೆಯ ಕುರಿತು ಹೇಳುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯಲ್ಲಿ ಅನೇಕ ಅದ್ಭುತವಾದ ಆಲೋಚನೆಗಳಿರುತ್ತವೆ. ಕೀರ್ತನೆ 63 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನಗಳನ್ನು ಡಾಕ್ಟರ್ ಗೆಬೇಲಿಯನ್ ಹೀಗೆ ಭಾಷಾಂತರಿಸಿದ್ದಾರೆ. ಹೇಗೆಂದರೆ, ದೇವರೇ, ನೀನೇ ನನ್ನ ದೇವರು, ಮುಂಜಾನೆ ನಾನು ನಿನ್ನನ್ನು ಎದುರು ನೋಡುತ್ತೇನೆ. ನನ್ನ ಆತ್ಮ ನಿನಗಾಗಿ ಬಾಯಾರುತ್ತದೆ. ನನ್ನ ಶರೀರ ನಿನಗಾಗಿ ಕಾಯುತ್ತದೆ. ಒಣ ನೆಲದಲ್ಲಿನ ನೀರಿಲ್ಲದ ಸ್ಥಳದಂತೆ ನಾನು ನಿನ್ನ ಮಂದಿರದಲ್ಲಿ ನಿನ್ನನ್ನು ಕಂಡ ಪ್ರಕಾರ ಕಾಣಬೇಕೆಂದು ನಿನ್ನ ಶಕ್ತಿ ಪ್ರಭಾವಗಳಿಗಾಗಿ ಹಾತೊರೆಯುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ರೀತಿ ನಂಬಿಕೆ ಮಾತ್ರ ಹೇಳಲು ಸಾಧ್ಯ. ನಿತ್ಯನಾದ ದೇವರು ಎಲ್ಲ ಮಾನವ ಯೋಚನೆಗಳಿಗೂ ಮಿಗಿಲಾದವನು. ಆತನು ಸೃಷ್ಟಿಕರ್ತನು, ವಿಮೋಚಕನು. ಆತನು ನನ್ನ ತಂದೆ. ದಾವೀದನು ಈತನನ್ನೇ ಕಾಯುತ್ತಿದ್ದನು. ಬಾಯಾರುವುದೆಂದರೇನೆಂದು ಅವನಿಗೆ ತಿಳಿದಿತ್ತು. ಅವನು ಮೃತ ಸಮುದ್ರದ ಬಳಿಯ ಗವಿಗಳಲ್ಲಿ ಅಡಗಿಕೊಂಡಿದ್ದನು. ಅದು ಅತ್ಯಂತ ಒಣಭೂಮಿಯಾಗಿತ್ತು. ಪ್ರಿಯರೇ, ದಾವೀದನ ಆತ್ಮ ದೇವರಿಗಾಗಿ ಬಾಯಾರಿತು. ಪ್ರಿಯಮಿತ್ರನೇ, ನೀನು ದೇವರಿಗಾಗಿ ಈ ರೀತಿ ಬಯಸಿದ್ದೀಯೋ? ಆತನಿಗಾಗಿ ನಿನ್ನಲ್ಲಿ ಪ್ರೀತಿಯಿದೆಯೋ? ಇಲ್ಲವೇ ಆತನು ನಿನಗೊಂದು ಹೊರೆಯಾಗಿದ್ದಾನೋ? ಪ್ರಿಯರೇ, ನಮ್ಮಲ್ಲಿ ಆತನಿಗಾಗಿ ಈ ಬಾಯಾರಿಕೆಯಿದ್ದರೆ ಎಷ್ಟು ಒಳ್ಳೆಯದು. ಮುಂದಕ್ಕೆ ನೋಡೋಣ. ಕೀರ್ತನೆ 63, 4 ಮತ್ತು 5ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು ಎಂಬುದಾಗಿ. ಪ್ರಿಯರೇ, ದಾವೀದನು ಮೃಷ್ಟ ಭೋಜನಕ್ಕಿಂತಲೂ ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಬಯಸಿದನು. ಕೀರ್ತನೆ 63, 6 ಮತ್ತು 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ನಾನು ಹಾಸಿಗೆ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿದೆಯಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದಘೋಷ ಮಾಡುತ್ತಿರುವೆನು ಎಂಬುದಾಗಿ. ಪ್ರಿಯರೇ, ದಾವೀದನು ದೇವರ ಕುರಿತು ಯೋಚಿಸಿ ಧ್ಯಾನ ಮಾಡುತ್ತಿದ್ದನು. ರಾತ್ರಿ ನಿದ್ರೆ ಬಾರದಾಗಲೂ ಸಹ ದೇವರ ಒಳ್ಳೆಯತನದ ಕುರಿತು ಧ್ಯಾನಿಸುವುದು ಒಳ್ಳೆಯದು. ಕೀರ್ತನೆ 63, 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು ಎಂಬುದಾಗಿ. ಪ್ರಿಯರೇ, ನಮ್ಮ ಆತ್ಮಗಳು ಆತನನ್ನು ಹೀಗೆ ಹಿಂಬಾಲಿಸಿದರೆ ಒಳ್ಳೆಯದು. ಇದು ಮುಂಜಾನೆಯ ಕೀರ್ತನೆ. ಆದಿ ಸಭೆಗಳ ಪ್ರತಿಯೊಂದು ಆರಾಧನೆಯಲ್ಲಿ ಹಾಡಲ್ಪಡುತ್ತಿತ್ತು. ನಾವು ಹಾಡಿದರೆ ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 64ನೇ ಕೀರ್ತನೆಯನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ: ದುಷ್ಟರು ಜಯಿಸಬಹುದು, ಆದರೆ ದೇವರು ಅವರನ್ನು ದಂಡಿಸುತ್ತಾನೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಗೂ ದಾವೀದನ ಜೀವಿತದಲ್ಲಿನ ಚಾರಿತ್ರಿಕ ಹಿನ್ನೆಲೆ ಇದೆ. ಅದನ್ನು ಸರಿಯಾಗಿ ಯಾವುದು ಎಂದು ತಿಳಿಯುವುದು ಕಷ್ಟ. ಪ್ರವಾದನಾತ್ಮಕವಾಗಿ ಮುಂದೆ ಮಹಾಸಂಕಟ ಕಾಲದಲ್ಲಿ ಇಸ್ರಾಯೇಲು ಇರುವುದನ್ನು ಸೂಚಿಸಿ ಶೇಷವಾಗಿ ಉಳಿದ ದೇವಜನರು ಈ ಕೀರ್ತನೆಯನ್ನು ಉಪಯೋಗಿಸುವಂತೆ ಕಾಣುತ್ತದೆ. ಕೆಲವರು ಹೇಳಬಹುದು, ಯಾಕೋಬ್ ವಂಶದವರ ಸಂಕಟಗಳ ಕುರಿತು ಅನೇಕ ಕೀರ್ತನೆಗಳಿವೆ ಎಂಬುದಾಗಿ. ಹೌದು, ಅದು ಸರಿಯೇ. ಜನರು ಅದೆಲ್ಲವನ್ನು ಉಪಯೋಗಿಸುತ್ತಾರೆ. ಈ ಕೀರ್ತನೆ ನನಗೂ ನಿನಗೂ ಒಳ್ಳೆಯದಾಗಿರುತ್ತದೆ. ಕೀರ್ತನೆ 64 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ನನ್ನ ಆರ್ತಸ್ವರವನ್ನು ಕೇಳಿ ಶತ್ರು ಭಯದಿಂದ ನನ್ನ ಜೀವವನ್ನು ರಕ್ಷಿಸು. ದುಷ್ಟರ ಒಳಸಂಚಿಗೂ
ಕೆಡುಕರ ದೊಂಬಿಗೂ ಸಿಕ್ಕದಂತೆ ನನ್ನನ್ನು ತಪ್ಪಿಸಿ ಭದ್ರಪಡಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಮತ್ತೊಮ್ಮೆ ತನ್ನನ್ನು ಅಡಗಿಸಬೇಕೆಂದು ದೇವರನ್ನು ಕೇಳಿಕೊಳ್ಳುತ್ತಾನೆ. ಆಗಾಗ ದಾವೀದನು ಇಂತಹ ಪ್ರಾರ್ಥನೆಯನ್ನು ಮಾಡುತ್ತಿರುತ್ತಾನೆ. ಅವನ ಆಶ್ರಯ ಪ್ರಾರ್ಥನೆಯೇ ಆಗಿದೆ. ಅದೊಂದೇ ಅವನಿಗಿದ್ದ ಧೈರ್ಯ. ಸಂಕಟ ಕಾಲದಲ್ಲಿ ಕೂಡ ಇಸ್ರಾಯೇಲ್ಯರಿಗಿರುವ ಒಂದೇ ಆಧಾರ ಪ್ರಾರ್ಥನೆಯಾಗಿದೆ. ದಾವೀದನಿಗೆ ದೇವರಲ್ಲಿನ ಭರವಸೆ ಹಾಗೂ ದೇವರೊಬ್ಬನೇ ಆತನ ನಿರೀಕ್ಷೆ ಎಂಬ ಸಂಗತಿಗಳೊಂದಿಗೆ ಈ ಚಿಕ್ಕ ಕೀರ್ತನೆ ಕೊನೆಗೊಳ್ಳುತ್ತದೆ. ಕೀರ್ತನೆ 64, 7-10 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ದೇವರು ಬಾಣವನ್ನು ಎಸೆಯಲು ಪಕ್ಕನೆ ಅವರಿಗೆ ಗಾಯವಾಗುವುದು, ಅವರ ನಾಲಿಗೆಗಳೇ ಅವರಿಗೆ ವಿಘ್ನವಾಗಿ ಎಡವಿ ಬೀಳುವರು. ಆಗ ನೋಡುವವರೆಲ್ಲರೂ ತಲೆ ಅಲ್ಲಾಡಿಸಿ ಅಣಕಿಸುವರು. ಎಲ್ಲ ಮನುಷ್ಯರು ಭಯಪಟ್ಟು ದೇವರ ಕೆಲಸವೆಂದು ಹೇಳಿ ಆತನ ಕೃತ್ಯಗಳನ್ನು ಆಲೋಚಿಸಿಕೊಳ್ಳುವರು. ಸದ್ಭಕ್ತರು ಯೆಹೋವನಲ್ಲಿ ಆನಂದಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು. ಸರಳ ಹೃದಯರೆಲ್ಲರೂ ಹಿಗ್ಗುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಈ ಜಗತ್ತನ್ನು ನೋಡುವಾಗ ನಾನು ತಿಳಿಯುವುದೇನೆಂದರೆ, ನಮ್ಮ ನಿರೀಕ್ಷೆಯು ಅಧಿಕಾರಿಗಳಲ್ಲಿ ಇಲ್ಲವೇ ರಾಜಕಾರಣಿಗಳಲ್ಲಿಲ್ಲ. ನಮ್ಮ ನಿರೀಕ್ಷೆಯು ವಿಜ್ಞಾನ ಶಿಕ್ಷಣಗಳಲ್ಲಿಲ್ಲ ಎಂದು. ಇವೆಲ್ಲವೂ ಸೋತು ಹೋಗುತ್ತವೆ. ನಾವು ದಾವೀದನು ಮಾಡಿದಂತೆ ಮಾಡಬೇಕು. ಇಸ್ರಾಯೇಲ್ಯರು ಭವಿಷ್ಯದಲ್ಲಿ ಇದನ್ನೇ ಮಾಡುವರು. ಅದು ಮೇಲಕ್ಕೆ ನೋಡುವುದೇ ಆಗಿದೆ. ನಮಗೆ ದೇವರು ಮಾತ್ರ ಏಕೈಕ ನಿರೀಕ್ಷೆಯಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ನಿರೀಕ್ಷೆ ಏನಾಗಿದೆ? ಲೋಕವೋ ಅಥವಾ ದೇವರೋ ಅಥವಾ ಮನುಷ್ಯರೋ? ದೇವರನ್ನೇ ಆಶ್ರಯಿಸಿಕೊಳ್ಳುವುದಾದರೆ ನಾವು ಯಾವಾಗಲೂ ಸುರಕ್ಷಿತರಾಗಿರುತ್ತೇವೆ. ಆದ್ದರಿಂದ ನಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ದೇವರನ್ನು ಆರಾಧಿಸುತ್ತಾ ಆತನಲ್ಲಿ ಇದ್ದುಕೊಂಡು ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅರಸನಾದ ದಾವೀದನು ದೇವರ ಮೇಲೆ ಇಟ್ಟ ನಂಬಿಕೆ, ಭರವಸೆಯಿಂದಾಗಿ ತನ್ನ ಜೀವಿತದ ಕಷ್ಟ, ದುಃಖ, ಕತ್ತಲೆ ಸ್ಥಿತಿಗಳಲ್ಲಿ ಮುಂದೆ ನಡೆಯಲು ಶಕ್ತನಾದನು. ನಂಬಿಕೆಯು ಜಯವನ್ನು ಕೊಡುತ್ತದೆ. ಆದ್ದರಿಂದ ನಾವೆಲ್ಲರೂ ದೇವರನ್ನು ಬಯಸುತ್ತಾ ನಂಬಿಗಸ್ತರಾಗಿ ಜೀವಿಸಿ ಜಯವನ್ನು ಹೊಂದಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ಇತರರಿಗೆ ಈ ಸೇವೆಯ ಬಗ್ಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.